ರೈತರ ಹುತಾತ್ಮ ದಿನಾಚರಣೆ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಇಂದು ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಹುತಾತ್ಮರ 46ನೇ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ರೈತ ಸಂಘ ಹಸಿರು ಸೇನೆ ಕಚೇರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮೆರವಣಿಗೆಯನ್ನ ಮಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಮತ್ತು ರೈತ ಸಂಘಟನೆ ಪಿತಾಮಹ ಹಾಗೂ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರ ಫೋಟೋಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೌನಾಚರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಂಸ್ಥಾಪಕ ಅಧ್ಯಕ್ಷ ರಫಿ ಉಲ್ಲಾ ಖಾನ್, ರಾಜ್ಯಾಧ್ಯಕ್ಷರಾದ ಪಿಂಜಳ್ಳಿ ನಾಗರಾಜೇಗೌಡ, ತಾಲೂಕು ಅಧ್ಯಕ್ಷ ಕುಮಾರ್, ಹುಣಸೂರು ತಾಲೂಕು ಅಧ್ಯಕ್ಷ ಜಯರಾಮೇಗೌಡ, ಬೆಟ್ಟದಪುರು ದೇವರಾಜು, ಸ್ವಾಮಿಗೌಡ, ವಾಸೇಗೌಡ, ಎಚ್ಡಿ ಕೋಟೆ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಸನ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮಶೀಂ ಶರೀಫ್. ಹಿಂದೆ 84 ಇಸ್ವಿಲಿ ಗುಂಡೂರಾವ್ ಸರ್ಕಾರ ಇತ್ತು. ಆ ಸರ್ಕಾರ ಇರುವಾಗ ಏನ್ ಮಾಡಿದ್ರು, ರೈತರನ್ನ ಬಹಳವಾಗಿ ಖಂಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಗದಗ ಆ ಕಡೆ ನರಗುಂದ ಹೆಸರು ಕೇಳಿದ್ದೀರಾ? ನವಲಗುಂದದಲ್ಲಿ ಇಬ್ರು ರೈತರನ್ನ ಗುಂಡಿಕ್ಕಿ ಕೊಂದ್ರು. ಅಂದ್ರೆ ಏನು, ಅದು ಕೊಲೆ ಮಾಡಿದ್ರು ಅನ್ಕೊಳ್ಳಿ. ಆ ಸರ್ಕಾರದಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು. ಅದನ್ನ ನಾವು ಖಂಡಿಸ್ತಾ ಇದ್ವಿ. ಆ ರೀತಿ ಮಾಡಿದಂತ ನಮ್ಮ ರೈತರನ್ನ ಏನ್ ಮಾಡಿದ್ರು, ಯಾರು ಧ್ವನಿ ಎತ್ತಲೇ ಇಲ್ಲ. ಪರವಾಗಿ ಸರ್ಕಾರನೂ ಧ್ವನಿ ಎತ್ತಲಿಲ್ಲ. ಇದರ ಪರವಾಗಿ ಧ್ವನಿ ಎತ್ತದವ್ರು ಯಾರು? ನಮ್ಮ ರೈತರು. ಯಾತಕ್ಕೋಸ್ಕರ ರೈತರು ಸಂಘಟನೆ ಕಟ್ಕೊಂಡ್ರು? ಇಂಥ ಹೋರಾಟಗಾರರು ನಮ್ಮ ಎಲ್ಲರ ಪರವಾಗಿ ಅವರು ನಮ್ಮ ಬೇಡಿಕೆಗಳ ಪರವಾಗಿ ಹೋರಾಟಕ್ಕೆ ನಿಂತಾಗ ಅವ್ರನ್ನ ಕೊಲೆ ಮಾಡಿದ್ರು ಅಂದ್ರೆ ಬಹಳ ಒಂದು ವಿಷಾದನೀಯ ಸಂಗತಿ. ಆ ರೀತಿ ಇವತ್ತೇನಾದ್ರೂ ನಮ್ಮ ಸರ್ಕಾರಗಳು ನಮ್ಮ ರೈತರ ಪರವಾಗಿ ಎಲ್ಲಾದ್ರೂ ಧ್ವನಿ ಎತ್ತಿತು ಅಂದ್ರೆ ನಾವಂತೂ ಬಿಟ್ಕೊಡ್ತಾ ಇಲ್ಲ ಬಿಡಿ. ಸಂಘಟನೆಗಳು ಬೇಕಾದಷ್ಟಿದೆ. ಇವಾಗ ಎಲ್ಲರೂ ಸಂಘಟನೆಗಳು ಮುಗಿಬಿದ್ದು ಎಲ್ಲೇ ಒಂದ್ ಕಡೆ ಗಲಾಟೆ ಆದ್ರೂ ನಾವೇನು ಬಿಟ್ಕೊಡ್ತಾ ಇಲ್ಲ. ಅಂತ ಒಂದು ಒಗ್ಗಟ್ಟನ್ನ ನಾವು ಬೆಳೆಸ್ಕೊಂಡ್ ಬರ್ಬೇಕು. ಇವತ್ತು ನೋಡಿ ನಮ್ಮ ಮುಂದೆ ಕೂತಂತ ನೀವೆಲ್ಲ ಅನ್ನದಾತರು, ಬಹಳ ಖುಷಿ ಆಗ್ತಿದೆ. ಇಷ್ಟೆಲ್ಲ ನಮ್ಮ ಒಬ್ರು ಮಾತಾಡಿದ್ರ ಹಾಗೆ ಹೇಳ್ದಾಗೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೇಕು. ಇವತ್ತು ಮಹಿಳೆಯರು ಸಹ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾರೆ, ಮುಂದೆ ಬರ್ತಾ ಇಲ್ಲ. ಯಾಕೆ? ಏನ್ ಕಾರ್ಯ ಬರೋದು ಸೀಮಿತವಾಗಲ್ಲ. ಆದ್ರೆ ಸ್ಥಳೀಯವಾಗಿ ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಂತ ಯೋಜನೆಗೆ ಕೈ ಹಾಕ್ಬೇಕು ಅವರು. ಫಸ್ಟ್ ನಮ್ಮ ಡ್ಯಾಮ್ಗಳಲ್ಲಿ ಇದ್ದಂತ ನೀರು ನಮಗೆ ದನ ಕರುಗಳಿಗೂ ಕುಡಿಲಿಕ್ಕೆ ನೀರು, ಇವರು ತಮಿಳ್ನಾಡಿಗೆ ಇದ್ದಂತ ನೀರಲ್ಲಿ ಅರ್ಧ ಬಿಟ್ಬಿಟ್ರೆ ಇನ್ನು ಆಮೇಲೆ ನಾವೇನು ಬಾಯಿ ಪಡ್ಕೊಂಡು ತಿರ್ಗೋದ? ಯಾವ ಬೋರಲ್ಲಿ ನೀರು ಬರ್ತಾ ಇಲ್ಲ. ಹಾಗೆ ಈ ಮಾಧ್ಯಮದವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಏನಕ್ಕೆ ಅಂದ್ರೆ ಈಗ ಮೊನ್ನೆ ದಿನ ಹೋಗ್ಬಿಟ್ಟು ಒಂದು ಯಾವ್ದೋ ಹಣ್ಣುಕಟ್ಟು ವೀಕ್ಷಣೆ ಮಾಡ್ಬಿಟ್ಟು ಬಂದವ್ರೆ. ಆದ್ರೆ ಈಗೇನು ಅರ್ಧಂಬರ್ಧ ಎಲ್ಲ ತುಂಬಿರೋದು, ಯಾವ್ದು ಹಣ್ಣುಕಟ್ಟು ಫುಲ್ ಆಗಿಲ್ಲ ಈ ಸಲ. ಹಾಗಾಗಿ ಕೆರೆ ಕಟ್ಟೆಗಳಿಗೆ ಒಂದು ಬಾರಿ ಈ ಸಲ ಚಾನಲ್ ನೀರು ಬಿಡ್ಬೇಕು ಅಂದ್ಬಿಟ್ಟು ನಾವು ಒತ್ತಾಯ ಮಾಡಿದ್ದೀವಿ. ಆದ್ರೆ DC ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಇದ್ರ ಬಗ್ಗೆ. ಇನ್ನು ಈ ವಾರದಲ್ಲೇ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೋತಾ ಇದ್ದೀವಿ ಈ ವಾರದಲ್ಲಿ. ಆದ್ರೆ ಸಂಘಟನೆ ಅಂತ ಬಂದಾಗ ನಾವು ಹಾಕೊಂಡಿರೋದು ಹಸಿರು ಶಾಲು. ಆದ್ರೆ ಯಾವ್ದೇ ಬಣ್ಣ ಬಡದಾಟ ಇದೆಲ್ಲ ಬಿಟ್ಟು ನಾವು 4 ಜನಕ್ಕೆ ನ್ಯಾಯ ಕೊಡಿಸ್ತೀವಿ ಅಂದ್ಬಿಟ್ಟು ಸಂಘಟನೆ ಶಾಲೆ ಹಾಕೊಂಡು ಗ್ರಾಮ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ ನಲ್ಲಿ ಒಂದು ಪುಟ್ಟ ಗ್ರಾಮದಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ರೈತ ಹುತಾತ್ಮರ ದಿನಾಚರಣೆಯ ನವಲಗುಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹೋಬಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಬೇಕು. ನಮ್ಮ ರೈತರು ಒಗ್ಗಟ್ಟಾಗಿ ಅಂದ್ಬಿಟ್ಟು ಇವತ್ತು ಒಂದು ಗ್ರಾಮ ಆಯ್ಕೆ ಮಾಡಿ ನಾವು ಕಳೆದ ಬಾರಿ HD ಕೋಟೆಯಲ್ಲಿ ಮಾಡಿದ್ದು, ಹುಣಸೂರಲ್ಲಿ ಮಾಡಿದ್ದು. ಹಾಗೆ ಈ ಸಲ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಒಂದು ಹೋಬಳಿಯಲ್ಲಿ ಇವತ್ತು ರೈತ ಹುತಾತ್ಮರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮದಲ್ಲೂ ರೈತ ಹುತಾತ್ಮರ ದಿನಾಚರಣೆ ಧ್ವನಿ ಎತ್ತಬೇಕು ನಮ್ಮ ರೈತ ಬಾಂಧವರು. ಹಾಗೆ ಯಾಕೆ ಅಂದ್ರೆ ದಿನನಿತ್ಯ ನಮ್ಮ ರೈತ ಶೋಷಣೆಗೊಳಗಾಗ್ತಾ ಇರೋದು ಯಾರು ಅಂದ್ರೆ ನಮ್ಮ ರೈತನೇ. ಯಾವುದೇ ಬೆಳೆದಂತ ಬೆಳೆಗಾಗ್ಲಿ ಸೂಕ್ತವಾದ ಬೆಲೆ ಸಿಗಲ್ಲ. ಕಷ್ಟ ಬಿದ್ದು ಬೆಳೆದ್ರು ಯಾವುದೇ ರೀತಿಲಿ ಅದನ್ನ ಮಾರ್ಲಿಕ್ಕೆ ಹೋದಾಗ ಮಧ್ಯವರ್ತಿಗಳು ಹಾವಳಿ ಅಂತೂ ತಪ್ಪಲ್ಲ. ಇವತ್ತೇನಾಗಿದೆ ಅಂದ್ರೆ ನಮ್ಮ 4 ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಮತ್ತೆ ಕೆಆರ್ನಗರ 5 ತಾಲೂಕು, ರಾಮನಾಥಪುರ 5 ತಾಲೂಕಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಆದ್ರೆ ಬೀಜ ಕೊಡಬೇಕಾದ್ರೆ ಇಲ್ಲದೆ ಇರೋ ರೂಲ್ಸ್, ಬೀಜ ಯಾಕಂದ್ರೆ ಪ್ಯಾಕೆಟ್ಗೆ 500 ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಹೋದ್ರು. ಆ ಟೈಮಲ್ಲಿ ಇಲ್ಲದೆ ಇರೋ ರೂಲ್ಸ್ನ ಏನ್ ಮಾಡಿದ್ರು ಅಂದ್ರೆ ಹೊಗೆಸೊಪ್ಪು ಮಂಡಳಿ ಅವರು ಈಗ ಬೆಳೆದಾದ್ಮೇಲೆ ನೀವು 1017 kg ಮಾತ್ರ ಬೆಳಿಬೇಕು ಅಂದ್ಬಿಟ್ಟು ಬೆಳೆದಿರೋ ಸೊಪ್ಪು ಬೇರೆ ಕಡೆ ಎಲ್ಲಿ ಬಿಡಕ್ಕಾಗುತ್ತೆ ಸ್ವಾಮಿ? ಇವತ್ತು ಕಷ್ಟ ಬಿದ್ದು ಬೀದಿಗೆ ಬಿದ್ದಿದ್ದಾರೆ ರೈತರೆಲ್ಲ. ಹೆಂಡತಿ ಮಕ್ಕಳು ಯಾರು ನೆಮ್ಮದಿಲಿಲ್ಲ ಈ ಹೊಗೆ ಸೊಪ್ಪಿಗೆ ಹಾಕಿಡ್ಕೊಂಡು. ಆದ್ರೆ ಇವತ್ತು ನಾವು ತಗೊಳ್ಳೋದೇ 1017 kg. ಅದು
ಸ್ಟ್ರೈಕ್ ಮಾಡೋಗಿಲ್ಲ ನೀವು, ಕಂಡೀಷನ್ ಬೇರೆ ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. ಸ್ಟ್ರೈಕ್ ಮಾಡೋಗಿಲ್ಲ ನೀವು, ಆದರೆ ಯಾವುದೇ ರೀತಿಯಲ್ಲಿ ಒತ್ತಡ ಹಾಕಂಗಿಲ್ಲ ಅಂದ್ಬಿಟ್ಟು ಇವತ್ತು ತಂಬಾಕು ಮಂಡಳಿಯವರು ದೌರ್ಜನ್ಯವನ್ನು ಏನು ರೈತರ ಮೇಲೆ ಮೆರಿತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು ಅಂದರೆ ನಮ್ಮ ರೈತ ಸಂಘಟನೆ ಬಣ ಬಡದಾಟವನ್ನು ಬಿಟ್ಟು ರೈತನಿಗೆ ಆಗ್ತಾ ಇರುವಂಥ ಅನ್ಯಾಯಕ್ಕೆ ಧ್ವನಿ ಎತ್ತುವಂಥ ಕೆಲಸ ಆಗಬೇಕು ಅಂದ್ಬಿಟ್ಟು ಈ ಮೂಲಕ ರೈತ ಹುತಾತ್ಮರ ದಿನಾಚರಣೆ, ರೈತರ ನೋವಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ಅಂತ ಹೇಳ್ತಾ ಈ ಬೇಡ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ಬೆಟ್ಟಪುರದ ಹೋಬಳಿಯಲ್ಲಿ 46ನೇಯ ರೈತ ಹುತಾತ್ಮ ದಿನಾಚರಣೆಯನ್ನು ಏರ್ಪಡಿಸಿದ್ದು. ಈ ಒಂದು ರೈತ ಹುತಾತ್ಮ ದಿನಾಚರಣೆಗೆ ಎಲ್ಲ ಸಂಘಟನೆಯ ಹಸಿರು ಸೇನೆ, ರೈತ ಸಂಘ, ಎಲ್ಲ ಸಂಘ ಸಂಸ್ಥೆಯರು ಸಹ ಇವತ್ತು ಬೆಟ್ಟಪುರದಲ್ಲಿ ರೈತ ಹುತಾತ್ಮ ದಿನಾಚರಣೆ ಆಚರಿಸ್ತಾ ಇರೋದು ಈ ಸುತ್ತಿನ ಎಲ್ಲ ರೈತ ಬಾಂಧವರಿಗೆ ಖುಷಿ ತರುವಂಥ ವಿಷಯ ಅಂತ ಹೇಳ್ತಾ, ಯಾಕೆಂದರೆ ಈ ಹಿಂದೆ ನರಗುಂದಕ್ಕೆ ಮಾತ್ರ ಕ್ಷಮಿತವಾಗಿತ್ತು. ರೈತ ಹುತಾತ್ಮ ದಿನಾಚರಣೆ ಅಂದರೆ ಜನಕ್ಕೆ ಸರಿಯಾಗಿ ಗೊತ್ತಿರಲಿಲ್ಲ. ರೈತರಿಗೆ ಹೇಳಬೇಕು ಅಂತ ಅಂದರೆ ಕೆಲವೊಂದು ಸಂಘಟನೆಗಳಿಗೆ ಮಾತ್ರ ಗೊತ್ತಿತ್ತು. ಹಿಂದೆ ಗುಂಡೂರಾವ್ನ ಮುಖ್ಯಮಂತ್ರಿ ಆಡಳಿತದಲ್ಲಿ ರೈತನಿಗೆ ಗುಂಡು ಹಾಕಿ ರೈತ ಅವನ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ, ರೈತ ಅವನ ಹಕ್ಕನ್ನು ಹೋರಾಟದ ಮುಖಾಂತರ ಕೇಳುವಂಥ ಸಂದರ್ಭದಲ್ಲಿ ರೈತರಿಗೆ ಗುಂಡಾಕಿ ಸಾಯಿಸಿದ್ದು ಇಡೀ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸಂಘಟನೆಗಳು ಎಷ್ಟೇ ಸಂಘಟನೆ ಹೆಚ್ಚಾಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ಬಟ್ ಕೊನೆಗೆ ನಿಲ್ಲೋದು ರೈತ ಸಂಘಟನೆ ಒಂದೇ ನಿಲ್ಲುವಂಥದ್ದು. ಆ ರೈತ ಸಂಘಟನೆ ಇವತ್ತು ಬೆಟ್ಟಪುರದ ಹೋಬಳಿಲಿ ಇವತ್ತು ರೈತ ಹುತಾತ್ಮ ದಿನಾಚರಣೆನ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಸಹ ಖುಷಿ ತರುವಂಥದ್ದು. ತದನಂತರ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರ ಜೊತೆಗೆ ಭ್ರಷ್ಟ ಅಧಿಕಾರಿಗಳನ್ನ ಜಾಸ್ತಿ ಮಾಡಿರುವಂಥದ್ದು. ಹೇಳಬೇಕು ಅಂದರೆ ಇವತ್ತು ರೈತರು ಶೋಷಣೆ ಆಯ್ತಾ ಇರೋದು ಎಲ್ಲಿ ಅಂದರೆ, ರೈತ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇರುವಂಥದ್ದು. ಮತ್ತು ರೈತ ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಕೆಲಸಕ್ಕೆ ಹೋಗಲಿ, ಇವತ್ತು ಲಂಚ ಆ ಲಂಚ ಅನ್ನೋದು ಪರಿಪೂರ್ಣವಾಗಿ ನಿಲ್ಲಬೇಕು. ಇದು ರೈತ ಹುತಾತ್ಮ ದಿನಾಚರಣೆಯಿಂದವ ನಾವು ಘೋಷಣೆ ಮಾಡ್ತಾ ಇರುವಂಥದ್ದು. ಇವತ್ತು ಭ್ರಷ್ಟ ಅಧಿಕಾರಿಗಳ ಕಡೆಯಿಂದವ ಯಾವ ರೈತರಿಗೂ ಸಹ ನ್ಯಾಯಬದ್ಧವಾದಂಥ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಿ ಲಂಚ ದಯಮಾಡಿ ಇವತ್ತಿನ ಈ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಭಾರಿ ಖಡಕವಾಗಿ ಹೇಳವ್ರೆ ಏನಂತ, ಇವತ್ತು ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಘೋಷಣೆ ಮಾಡವ್ರೆ. ಬರೀ ಘೋಷಣೆ ಮಾತ್ರ ಕ್ಷಮಿತವಾಗಿರಬಾರ್ದು, ಅದು ಸಿಂಧು ಆಗಬೇಕು. ಇವತ್ತು ರೈತ ಹುತಾತ್ಮ ದಿನಾಚರಣೆ ದಿನ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಾವು ರೈತರ ಮುಖಾಂತರ ಸಂದೇಶ ಕೊಡ್ತಾ ಇದ್ದೀವಿ. ಲಂಚ ಅನ್ನೋ ಅವತಾರ ಪೂರ್ತಿ ಅಳುವಾಗಬೇಕು. ಅದು ಲಂಚ ಅನ್ನೋದು ಹೆಮ್ಮರವಾಗಿ ಬೆಳೆದಿರುವಂಥದ್ದು. DK ಶಿವಕುಮಾರ್ ಅವರು ಘೋಷಣೆ ಮಾಡಿರೋದನ್ನ ಅದನ್ನು ಉಳಿಸ್ಕೋತಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗ್ತದೆ, ನಮ್ಮ ರೈತರಿಗಂತೂ ಇನ್ನೂ ನ್ಯಾಯ ಸಿಗ್ತದೆ ಅಂತ ನಾವು ಆಶಾಭಾವನೆಯಿಂದ ಈ ರೈತ ದಿನಾಚರಣೆ ಮುಖಾಂತರ ನಾವು ಅವ್ರಿಗೆ ಬೇಡಿಕೆ ಇಡ್ತಾ ಇರುವಂಥದ್ದು. ನಮ್ಗೆ ಮಾತಾಡೋರು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಯಾಕೆ ಅವ್ರ ಕೈ ಜೋಡಿಸಬಾರ್ದು? ಒಬ್ರು ಕೂಡ ಇವತ್ತು ಅಲ್ಲಿ ಎಷ್ಟು ದೂರ ಹೋಗಿ ಬಂದ್ವಿ, ಎಷ್ಟು ಜನ ಅಂಗಡಿ, ಒಂದು ಬಾಳೆ ಹಣ್ಣಿನ ಅಂಗಡಿಯವರು ಕೂಡ ನಮ್ಮ ರೈತ ಸಂಬಂಧಿ ಕೆಲಸಗಳನ್ನ ಮಾಡ್ತಾ ಇರೋದು. ನಮ್ಮ ರೈತ ಇವತ್ತು ಬೆಳೆಯೋದು ನಿಲ್ಲಿಸಿದ್ರೆ ಮಣ್ಣು ತಿಂತಾರ ಸ್ವಾಮಿ ಅವರು? ಅವ್ರ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಎಲ್ಲಿ ತನಕ ಬರಲ್ವೋ ನಮ್ಮ ರೈತರುಗಳಲ್ಲಿ ಒಗ್ಗಟ್ಟು. ಇವತ್ತು ನಮ್ಮ ರೈತ ಸಂಘದವರು ಇವತ್ತು ನಮ್ಮ ರೈತರ ಮೇಲೆ ಇಟ್ಟಿರತಕ್ಕಂತಹ ಒಂದು ಅಭಿಮಾನದಿಂದ ಬಂದು 10 ಜನ ಸೇರ್ಸೋದು ಇವತ್ತು ಎಂತ ಕಷ್ಟದ ಕೆಲಸ ಅಂತ ನಾವು ಇಲ್ಲಿ ರೈತ ಸಂಘಟನೆ ಮಾಡ್ತಾ ಇರೋರಿಗೆ ಮಾತ್ರ ಗೊತ್ತು. ದಮ್ಮಯ್ಯ ಅನ್ಬೇಕು, ಅದೇ ಯಾರೋ ಒಬ್ಬ MLA ಅವರು ಇವರು ಬತ್ತು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. MLAಗಳು ತಿಂತಾ ಇರೋದು ಏನ್ ತಿಂತಾವ್ರೆ ಸ್ವಾಮಿ? MLAಗಳು ನಾವು ಕೊಟ್ಟಿರತಕ್ಕಂತ ಅನ್ನ ತಿಂತಾ ಇರೋದು. ನಮ್ಮ ರೈತ ಮುಷ್ಕರ ಮಾಡಿದ್ರೆ ಏನ್ ಮಣ್ಣು ತಿಂತಾರ ಅವರು? ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಇವತ್ತು ಕಾಲೇಜ್ಗಳಲ್ಲಿ ಇವತ್ತು ಮಕ್ಕಳು ನಮ್ಮ ರೈತ 90% ಇರೋದು ರೈತರ ಮಕ್ಕಳುಗಳೇ ಪೂರ್ಣ ಕಾಲೇಜಲ್ಲಿ ಇರೋದು. ಇವತ್ತು ಪ್ರೊಫೆಸರ್ಗಳಲ್ಲಿ, ಕಾಲೇಜು ಪ್ರಿನ್ಸಿಪಾಲ್ಗಳಾಗ್ಲಿ, ಲೆಕ್ಚರ್ಗಳಾಗ್ಲಿ, ಟೀಚರ್ಸ್ಗಳಾಗ್ಲಿ ರೈತರ ಬಗ್ಗೆ ಒಂದು ಚೂರು ಎಲ್ಲಾರು ಒಂದು ಪೀರಿಯಡ್ ತಗೊಂಡಿರೋದು ನೋಡಿದೀರಾ? ಯಾಕೆ ಬದಲಾವಣೆ ಆಗ್ಬಾರ್ದು? 46ನೇಯ ರೈತ ಹುತಾತ್ಮ ದಿನಾಚರಣೆಯನ್ನ ನಮ್ಮ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟಪುರ ಹೋಬಳಿಯಲ್ಲಿ ಇವತ್ತು ಎಲ್ಲ ರೈತ ವರ್ಗದವರು ಹಾಗೂ ಹಿರಿಯ ಮುಖಂಡರುಗಳು ಮತ್ತು ಸರ್ವ ಸದಸ್ಯರುಗಳ ಸಭೆಯನ್ನ ಕರೆದು ಇವತ್ತು ನಾವು ನವಲಗುಂದದಲ್ಲಿ ಹುತಾತ್ಮರಾದಂಥ ನಮ್ಮ ರೈತಾಪಿ ವರ್ಗದವರಿಗೆ ಒಂದು ಪುಷ್ಪನಮನ ಮತ್ತು ಶ್ರದ್ಧಾಭಕ್ತಿಯಿಂದ ಒಂದು ಮೌನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ಇವತ್ತು ಬೆಟ್ಟಪುರ ಸರ್ಕಲ್ ಅಲ್ಲಿ ಎಲ್ಲ ನಮ್ಮ ರೈತ ಮುಖಂಡರುಗಳು ಇವತ್ತು ಶ್ರದ್ಧಾಭಕ್ತಿಯಿಂದ ಒಂದು ಆಚರಿಸಿದ್ದೇವೆ. ಇವತ್ತು ಎಲ್ಲ ತಾಲೂಕಿನ ಮತ್ತು ಎಲ್ಲ ಜಿಲ್ಲೆಯ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ರೈತ ಪರ ಎಲ್ಲ ದೇಶಾದ್ಯಂತ ಹರಡಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್.